ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಜೀವನ ಹೇಗಿದೆ, ಏನೇನು ಸಿಗ್ತಿದೆ, ದರ್ಶನ್ ಇರುವ ಸೆಲ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ದರ್ಶನ್ ಇರುವ ಸೆಲ್ ಹೇಗಿದೆ ಗೊತ್ತಾ ಫ್ರೆಂಡ್ಸ್? ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಲಾಗಿದೆ. ಇದು ಸುಮಾರು 10 ಅಡಿ ಅಗಲ, 10 ಅಡಿ ಉದ್ದ ಇದೆ. ಇಷ್ಟೇ ಜಾಗದಲ್ಲಿ ದಿನದ ಬಹುತೇಕ ಸಮಯವನ್ನ ಕಳೆದಿದ್ದಾರೆ ದರ್ಶನ್. ಮಲಗಲು ಮಂಚ ಇಲ್ಲ, ಹಾಸಿಗೆಯೂ ಇಲ್ಲ. ಬದಲಾಗಿ ಒಂದು ಜಂಖಾನ ಮತ್ತು ಒಂದು ಹೊದಿಕೆಯಲ್ಲೇ ರಾತ್ರಿ ಕಳಿಬೇಕು. ಕೊಠಡಿಯ ಒಂದು ಮೂಲೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆ. ಆದ್ರೆ ಬೆನ್ನು ನೋವು ಇರೋ ದರ್ಶನ್ಗೆ ಇಂಡಿಯನ್ ಟಾಯ್ಲೆಟ್ ನಲ್ಲಿ ಕೂರಕ್ಕಾಗಲ್ಲ ಅಂತ ಸರ್ಜಿಕಲ್ ಚೇರ್ ಕೊಡಲಾಗಿದೆ. ಟಾಯ್ಲೆಟ್ ಪಕ್ಕದಲ್ಲಿ ಸ್ನಾನ ಮಾಡೋಕೆ ವ್ಯವಸ್ಥೆ ಇದೆ. ಸೆಲ್ ನಲ್ಲೇ ತಟ್ಟೆ, ಲೋಟ, ಚೊಂಬು ಇದೆ. ಟೈಮ್ ಪಾಸ್ಗೆ ಜೈಲಿನ ಲೈಬ್ರರಿಯಿಂದ ತರಿಸಿಕೊಂಡ ಪುಸ್ತಕಗಳಿವೆ. ಆದ್ರೆ ಸೆಲ್ ಒಳಗೆ ಸದ್ಯಕ್ಕೆ ಟಿವಿ ಇಲ್ಲ. ದರ್ಶನ್ ಬೇಡಿಕೆ ಇಟ್ರೆ ಜೈಲಾಧಿಕಾರಿಗಳು ಟಿವಿಯ ವ್ಯವಸ್ಥೆ ಮಾಡಬಹುದು. ದರ್ಶನ್ ಸುತ್ತ ಸಿಸಿ ಕ್ಯಾಮೆರಾ ಕಣ್ಗಾವಲು. ಫ್ರೆಂಡ್ಸ್, ದರ್ಶನ್ ಇರುವ ಸೆಲ್ ಸೇರಿದಂತೆ ಒಟ್ಟು 15 ಸೆಲ್ಗಳ ಇಡೀ ಬ್ಯಾರಕ್ ನಲ್ಲಿ ಇತರೆ 4 ಖೈದಿಗಳು ಕೂಡ ಇದ್ದಾರೆ. ಎಲ್ಲರೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿದ್ದಾರೆ. ಅಂದ್ಹಾಗೆ ಸೆಲ್ಗಳ ಕಾರಿಡಾರ್ ನಲ್ಲಿ 3 ಸಿಸಿ ಕ್ಯಾಮೆರಾಗಳಿದ್ರೆ ಭದ್ರತೆಗೆ ನಿಯೋಜನೆಗೊಂಡಿರೋ ಜೈಲಿನ 2 ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮೆರಾ ಹಾಕೊಂಡಿದ್ದಾರೆ. ಈ ಕ್ಯಾಮೆರಾಗಳು ದಿನದ 24 ಗಂಟೆಯೂ ಆನ್ ಆಗಿರುತ್ತೆ. ಸೊ ದರ್ಶನ್ ಸೆಲ್ ಬಳಿ ಯಾರೇ ಬಂದ್ರು ಅಥವಾ ದರ್ಶನ್ ಏನಾದ್ರೂ ಪರ್ಮಿಷನ್ ಪಡೆದು ಸೆಲ್ ಹೊರಗೆ ವಾಕ್ ಮಾಡಿದ್ರು ಕ್ಯಾಮೆರಾಗಳಲ್ಲಿ ಸೆರೆಯಾಗುತ್ತೆ. ಬೆಳಗ್ಗೆ ತಿಂಡಿಗೆ ಏನು, ಊಟಕ್ಕೆ ಏನು? ದರ್ಶನ್ ಸೇರಿದಂತೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರೋ ಖೈದಿಗಳಿಗೆ ಒಂದೇ ರೀತಿಯ ತಿಂಡಿ ಮತ್ತು ಊಟ ಸಿಗುತ್ತೆ. ಬೆಳಗ್ಗೆ 7 ಗಂಟೆಗೆಲ್ಲ ಖೈದಿ ಇರುವ ಸೆಲ್ಗೆ ತಿಂಡಿ ಬರುತ್ತೆ. ಒಂದಿನ ಟೊಮೆಟೊ ಬಾತ್, ಮತ್ತೊಂದಿನ ಚಿತ್ರಾನ್ನ, ಪುಳಿಯೋಗ್ರೆ, ಪಲಾವ್, ಉಪ್ಪಿಟ್ಟು, ಈ ತರ. ತಿಂಡಿ ಜೊತೆಗೆ ಕಾಫಿ ಅಥವಾ ಟೀ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಮಧ್ಯಾಹ್ನದ ಊಟ ಬರುತ್ತೆ. ಊಟಕ್ಕೆ ಅನ್ನ, ಚಪಾತಿ ಅಥವಾ ಮುದ್ದೆ, ಸಾಂಬಾರು, ಮಜ್ಜಿಗೆ ಅಥವಾ ಮೊಸರು ನೀಡಲಾಗುತ್ತೆ. ಇನ್ನು ರಾತ್ರಿ ಹೊತ್ತಿನ ಊಟ ಸಂಜೆ 6 ಗಂಟೆಗೆಲ್ಲ ಬಂದ್ಬಿಡುತ್ತೆ. ಹೀಗೆ ಬೇಗ ಬರೋ ಊಟ ತಿಂಡಿಗಳನ್ನ ಖೈದಿಗಳು ಯಾವಾಗ ಬೇಕಾದ್ರೂ ತಿನ್ಬೋದು. ಅಂದ್ಹಾಗೆ ತಿಂಡಿ ಊಟಗಳನ್ನ 200 ಗ್ರಾಂ, 300 ಗ್ರಾಂ ಅಂತ ಗ್ರಾಂ ಲೆಕ್ಕದಲ್ಲಿ ಕೊಟ್ರೆ, ಸಾಂಬಾರ್, ಮಜ್ಜಿಗೆ, ಕಾಫಿ, ಟೀ 100 ml, 200 ml ಅಂತ ml ಲೆಕ್ಕದಲ್ಲಿ ಕೊಡ್ತಾರೆ. ಮಟನ್, ಚಿಕನ್, ಮೊಟ್ಟೆ ಯಾವತ್ತೂ ಸಿಗುತ್ತೆ. ದರ್ಶನ್ ಸೇರಿದಂತೆ ಮಾಂಸಾಹಾರಿ ಖೈದಿಗಳಿಗೆ ತಿಂಗಳ ಮೊದಲ ಶುಕ್ರವಾರ ರಾತ್ರಿ ಊಟಕ್ಕೆ ಮಟನ್ ಕೊಡಲಾಗುತ್ತೆ. ಅದು ಕೂಡ 4-5 ಪೀಸ್ ಮಾತ್ರ. ತಿಂಗಳ 2ನೇ ಶುಕ್ರವಾರ ಚಿಕನ್ ಸಿಗುತ್ತೆ. 3ನೇ ಶುಕ್ರವಾರ ಮತ್ತೆ ಮಟನ್. ಹೀಗೆ ಪ್ರತಿ ಶುಕ್ರವಾರ ಚಿಕನ್ ಅಥವಾ ಮಟನ್ ಇದ್ದೇ ಇರುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಂತಹ ಕರಾವಳಿ ಜಿಲ್ಲೆಗಳ ಜೈಲಿನಲ್ಲಿ ಮಟನ್ ಜೊತೆ ಮೀನು ಕೊಡಲಾಗುತ್ತೆ. ನಾನ್ ವೆಜ್ ತಿನ್ನದ ಖೈದಿಗಳಿಗೆ ಶುಕ್ರವಾರ ಯಾವುದಾದ್ರೂ ಸಿಹಿ ತಿನಿಸು ಕೊಡ್ತಾರೆ. ಇನ್ನು ಪ್ರತಿ ಬುಧವಾರ ರಾತ್ರಿ ಊಟದ ಜೊತೆ ಒಂದೊಂದು ಬೇಯಿಸಿದ ಮೊಟ್ಟೆ ಕೊಡಲಾಗುತ್ತೆ. ಮೊಟ್ಟೆ ತಿನ್ನದ ಖೈದಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ. ಖೈದಿಗಳ ಕಾಮೋದ್ರೇಕ ಕಮ್ಮಿ ಮಾಡಲು ಎಲ್ಲ ಆಹಾರಕ್ಕೂ ಹೆಚ್ಚೆಚ್ಚು ಇಂಗು ಹಾಕ್ತಾರೆ ಅನ್ನೋ ಮಾತಿದೆ. ಇದಿಷ್ಟೇ ಅಲ್ಲದೆ ಪ್ರತಿಯೊಬ್ಬ ಖೈದಿಗೂ ಜೈಲಿನಲ್ಲಿ ಒಂದೊಂದು ಪಿಪಿಸಿ ಅಕೌಂಟ್ ಅಂತ ಇರುತ್ತೆ. ಪಿಪಿಸಿ ಅಂದ್ರೆ ಪ್ರಿಸನರ್ಸ್ ಪರ್ಸನಲ್ ಕ್ಯಾಶ್. ಈ ಅಕೌಂಟ್ಗೆ ಖೈದಿ ಕಡೆಯವರು ತಿಂಗಳಿಗೆ ಇಂತಿಷ್ಟು ಹಣ ಕಳಿಸಬಹುದು. ಆ ಹಣದಲ್ಲಿ ಖೈದಿಗಳು ಜೈಲಿನ ಬೇಕರಿ ಅಥವಾ ಕ್ಯಾಂಟೀನ್ ಇಂದ ಕೆಲವೊಂದು ವಸ್ತುಗಳನ್ನ ತರಿಸಿಕೊಳ್ಳಬಹುದು. ಉದಾಹರಣೆಗೆ ಬಳ್ಳಾರಿ ಜೈಲಿನ ಕ್ಯಾಂಟೀನ್ ನಲ್ಲಿ ಬಿಸ್ಕೆಟ್, ಟೂತ್ ಪೇಸ್ಟ್ ಸೇರಿದಂತೆ ದಿನನಿತ್ಯ ಬಳಕೆಯ 20ರಿಂದ 25 ವಸ್ತುಗಳು ಸಿಗುತ್ತೆ. ಆದ್ರೆ ರೇಟ್ ಮಾತ್ರ ಜಾಸ್ತಿ. ಮನೆ ಊಟ ತಂದವರೇ ಮೊದಲು ತಿನ್ಬೇಕು. ಕೆಲ ವಿಚಾರಣಾಧೀನ ಖೈದಿಗಳಿಗೆ ಮನೆಯೂಟ ತಿನ್ನುವ ಅವಕಾಶ ಇದೆ. ದರ್ಶನ್ಗೆ ಈ ಅವಕಾಶ ಇನ್ನೂ ಸಿಕ್ಕಿಲ್ಲ. ಒಂದ್ ವೇಳೆ ಸಿಕ್ತು ಅನ್ಕೊಳ್ಳಿ, ಆಗ ದರ್ಶನ್ಗೆ ಯಾರು ಊಟ ತಂದು ಕೊಡ್ತಾರೋ ಅವರೇ ಮೊದಲು ಆ ಊಟವನ್ನ ತಿನ್ಬೇಕಾಗುತ್ತೆ. ಊಟದಲ್ಲಿ ಏನಾದ್ರೂ ಬೆರೆಸಿದ್ದಾರ ಅನ್ನೋದನ್ನ ಚೆಕ್ ಮಾಡಲು ಹೀಗೆ ಮಾಡ್ತಾರೆ. ಬಳಿಕ ಜೈಲಿನ ವೈದ್ಯರು ಊಟವನ್ನ ಚೆಕ್ ಮಾಡಿ ಖೈದಿ ಇರುವ ಸೆಲ್ಗೆ ಕಳಿಸಿಕೊಡ್ತಾರೆ. ದರ್ಶನ್ ಭೇಟಿಗೆ ಬಂದವರ ಕಥೆ ಏನು? ದರ್ಶನ್ ಭೇಟಿ ಮಾಡಲು ಜೈಲಿಗೆ ಬರೋರು ಮೊದಲಿಗೆ ತಮ್ಮ ಹೆಸರನ್ನ ಗೇಟ್ ಬಳಿ ಎಂಟ್ರಿ ಮಾಡಿಸಬೇಕು. ಬಂದವರನ್ನ ಭೇಟಿ ಮಾಡ್ಬೇಕೋ ಬೇಡವೋ ಅನ್ನೋದನ್ನ ದರ್ಶನ್ ನಿರ್ಧರಿಸ್ತಾರೆ. ಭೇಟಿ ಮಾಡಲ್ಲ ಅಂದ್ರೆ ನೋಡಲು ಬಂದವರು ಹಾಗೆ ವಾಪಸ್ ಹೋಗ್ಬೇಕು. ಬಳ್ಳಾರಿ ಜೈಲಿನಲ್ಲಿ ಸದ್ಯ ದರ್ಶನ್ ಭೇಟಿ ಮಾಡಲು ಪತ್ನಿ, ರಕ್ತ ಸಂಬಂಧಿಗಳು ಮತ್ತು ವಕೀಲರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಇದ್ಬಿಟ್ಟು ಯಾವುದೇ ನಟ, ನಟಿ, ನಿರ್ದೇಶಕ, ನಿರ್ಮಾಪಕರು ದರ್ಶನ್ ಭೇಟಿ ಮಾಡುವಂತಿಲ್ಲ.
ಸೋ ಫ್ರೆಂಡ್ಸ್, ಇದಿಷ್ಟು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಜೀವನ ಹೇಗಿದೆ, ಏನೇನು ಸಿಗ್ತಿದೆ, ದರ್ಶನ್ ಇರುವ ಸೆಲ್ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದೆಲ್ಲವನ್ನ ಉತ್ತರ ವಲಯ ಕಾರಾಗೃಹದ ಡಿಐಜಿ ಟಿಪಿ ಶೇಷ ಮತ್ತು ಜೈಲಿನಿಂದ ಬಿಡುಗಡೆಯಾದ ಕೆಲ ಖೈದಿಗಳು ನೀಡಿದ ಹೇಳಿಕೆಗಳ ಆಧಾರದಲ್ಲಿ ಹೇಳಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.